ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ನಿರೀಕ್ಷೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ಕೂಡ ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ಇನ್ನೊಂದು ಸಂತೋಷದ ಸುದ್ದಿ ಏನು ಅಂದರೆ, ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದಂತಹ 5 ಅಂಕದ ಪ್ರಶ್ನೆಗಳು ಹಾಗೂ 10 ಅಂಕದ ಪ್ರಶ್ನೆಗಳು ಫಿಕ್ಸ್ ಎಲ್ಲವೂ ಕೂಡ ಬಂದಿದ್ವು. ಎಲ್ಲವೂ ಕೂಡ ಬಂದಿದ್ವು. ಇನ್ನು ಹೆಚ್ಚಿಗೆ ನಾವು ಏನು ಹೇಳುವ ಅವಶ್ಯಕತೆ ಇಲ್ಲ. ನಿಮ್ಮ ಬಳಿ ಆಲ್ರೆಡಿ ವಿಡಿಯೋಸ್ಗಳು ಕೂಡ ಅಪ್ಲೋಡ್ ಆಗಿರುವಂಥದ್ದು 2 ದಿನಗಳ ಮುಂಚೆ ಇದೆ. ಹಾಗೂ ಇವತ್ತು ನಾವು ಕ್ವಶನ್ ಪೇಪರ್ ಕೂಡ ಇಲ್ಲಿ ಅಪ್ಲೋಡನ್ನು ಮಾಡ್ತಾಯಿದ್ದೇವೆ. ಚೋಳರ ಗ್ರಾಮಾಡಳಿತವನ್ನು ತಿಳಿಸುವ ಶಾಸನ ಯಾವುದು ಅಂತ ಇದೆ. 1ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿ ಇರುತ್ತದೆ. ಉತ್ತರ ಮೇರೂರು ಶಾಸನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ಪೇಪರ್ ಕಾಣ್ತಾ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬೇಡಿ. ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳು ಬರ್ತಾವೋ ಅದೇ ರೀತಿಯಾಗಿ ನಾವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಮೊಹಮ್ಮದ್ ಬಿನ್ ತುಗ್ಲಕ್ ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಎಂದು ಹೇಳಿದವರು ಯಾರು? 2ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. V.A. ಸ್ಮಿತ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 3, ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗುಲ್ಬರ್ಗ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 4, 3ನೆಯ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 5, ಅಸಹಕಾರ ಚಳುವಳಿಯನ್ನು ಹಿಂದಕ್ಕೆ ಪಡೆಯಲು ಕಾರಣವಾದ ಘಟನೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದು 5ನೆಯ ಪ್ರಶ್ನೆಗೆ ಚೌರಿ ಚೌರ ಘಟನೆ ಅನ್ನುವಂಥದ್ದು ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಮೇನ್ ಕ್ವಶನ್ ನಂಬರ್ 2 ನೋಡೋಣ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಸಿಂಧೂ ಜನರ ಪ್ರಧಾನ ದೇವತೆ ಯಾರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಾತೃದೇವತೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 7, ನಂತರದ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದು? ಕ್ವಶನ್ ನಂಬರ್ 7ಕ್ಕೆ ಸರಿಯಾದ ಉತ್ತರ ಮಾನ್ಯಕೇಟ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಗುರು ಗ್ರಂಥ ಸಾಹೇಬ ಗ್ರಂಥ ಡ್ಯಾಶ್ ಲಿಪಿಯಲ್ಲಿದೆ ಅಂತ ಇದೆ. ಅದು ಗುರುಮುಖಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಭಾರತದಲ್ಲಿ ಪೋರ್ಚುಗೀಸರ ಪ್ರಥಮ ಗವರ್ನರ್ ಯಾರು? ಇದಕ್ಕೆ ಸರಿಯಾದ ಉತ್ತರ ಬಂದು ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ. ಆಯಿತಾ, ಓದ್ಕೊಳ್ರಪ್ಪ. ಗಂಗಾಧರರಾವ್ ದೇಶಪಾಂಡೆ ಡ್ಯಾಶ್ ಎಂದು ಪ್ರಸಿದ್ಧರಾಗಿದ್ದಾರೆ. ಏನಂತ ಪ್ರಸಿದ್ಧರಾಗಿದ್ದಾರೆ ಇವರು? ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾಗಿದ್ದಾರೆ. ಭಾಳ ಈಸಿಯಾಗಿತ್ತು ಕ್ವಶನ್ ಪೇಪರು. ಕ್ವಶನ್ ನಂಬರ್ ABCDE ಮ್ಯಾಚ್ ದ ಫಾಲೋಯಿಂಗ್. ಕಾಕುತಸ್ ವರ್ಮಾ. ಇದಕ್ಕೆ ಸರಿಯಾದ ಉತ್ತರ ಬಂದು ನಿಮಗೆ ಹಾಲ್ಮಿಡಿ ಶಾಸನ ಅನ್ನುವಂಥದ್ದು ಸರಿಯಾದ ಉತ್ತರ. 1ನೇ ಕೃಷ್ಣ. ಇದಕ್ಕೆ ಕೈಲಾಸನಾಥ ದೇವಾಲಯ, ದಟ್ ಈಸ್ ದ ರೈಟ್ ಆನ್ಸರ್. ಶಹಜಹಾನ್. ಇದಕ್ಕೆ ಸರಿಯಾದ ಉತ್ತರ ತಾಜ್ ಮಹಲ್. ಮಧ್ವಾಚಾರ್ಯ. ಇದಕ್ಕೆ ಸರಿಯಾದ ಉತ್ತರ ಅಷ್ಟಮಠಗಳು. ಸರ್ ಎಂ ವಿಶ್ವೇಶ್ವರಯ್ಯ. ಇದಕ್ಕೆ ಸರಿಯಾದ ಉತ್ತರ ಕೈಗಾರೀಕರಣ ಇಲ್ಲವೇ ವಿನಾಶ. ಹೀಗೆ ನಾವು ಸಂಪೂರ್ಣವಾಗಿ ಈಗ 3 ಮೇನ್ಸ್ ಮುಗಿಸಿದ್ದೇವೆ. ಮೊಹಂಜೋದಾರೋ ಪದದ ಅರ್ಥವೇನು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮಡಿದವರ ದಿಬ್ಬ ಎಂದರ್ಥ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 13, ಕನಿಷ್ಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಶ್ವಘೋಷ ಅನ್ನುವಂಥದ್ದು ರೈಟ್ ಆನ್ಸರ್. ನೋಡಿ ವಿದ್ಯಾರ್ಥಿಗಳೇ, ಇವೆಲ್ಲ ಪ್ರಶ್ನೆಗಳು ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇದ್ದವು. ಅಲ್ಬೇರೋನಿಯ ಪ್ರಸಿದ್ಧ ಕೃತಿ ಯಾವುದು ಅಂತ ಇದೆ. ಕಿತಾಬುಲ್ ಹಿಂದ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ರಾಮಾನುಜಾಚಾರ್ಯರ ಸಿದ್ಧಾಂತವನ್ನು ಹೆಸರಿಸಿ ಅಂತ ಇದೆ. ವಿಶಿಷ್ಟಾದ್ವೈತ ಸಿದ್ಧಾಂತ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಬ್ರಿಟಿಷರು ಬಂಗಾಳವನ್ನು ಏಕೆ ವಿಭಜಿಸಿದರು ಅಂತ ಇದೆ. ಇದು ಕೂಡ ನಿಮ್ಮ ಮಾಡಲಲ್ಲಿತ್ತು. ಹಿಂದೂ ಮತ್ತು ಮುಸ್ಲಿಮರ ನಡುವೆ ಒಡಕನ್ನು ಉಂಟು ಮಾಡಿ ಉದ್ದೇಶದಿಂದ ಬ್ರಿಟಿಷರು
ಒಡೆದು ಆಳುವ ನೀತಿಯನ್ನು ಅನುಸರಿಸಿದ್ದು ಇದೇ ಕಾರಣ. ಈಗ ನಾವು ಪಾರ್ಟ್ ಎ ಸಂಪೂರ್ಣವಾಗಿ 20ಕ್ಕೆ 20 ಎಲ್ಲರಿಗೂ ಬಂದಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕಮೆಂಟ್ ಮುಖಾಂತರ ವಾಟ್ ಈಸ್ ಯುವರ್ ಸ್ಕೋರ್ ಫಾರ್ ಓನ್ಲಿ ಪಾರ್ಟ್ ಎ, ಪ್ಲೀಸ್ ಕಮೆಂಟ್. ನೀವು ತೆಗೆದುಕೊಂಡಂಥ ಅಂಕಗಳು ಬಹಳ ಈಸಿಯಾಗಿತ್ತು ವಿದ್ಯಾರ್ಥಿಗಳೇ. ಸಂತೋಷದ ಸುದ್ದಿ ಏನು ಅಂದರೆ, ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದಂತಹ 5 ಅಂಕದ ಪ್ರಶ್ನೆಗಳು ಹಾಗೂ 10 ಅಂಕದ ಪ್ರಶ್ನೆಗಳು ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲವೂ ಕೂಡ ನಿಮ್ಮ ಕ್ವಶನ್ ಪೇಪರಲ್ಲಿ ಇದ್ದವು. ಈಗ ನಾನು ಬೇಕಾದ್ರೆ ಇಲ್ಲಿ ಚರ್ಚೆ ಮಾಡ್ತಾ ಹೋಗ್ತೇನೆ. ಪಾರ್ಟ್ ಸಿ, ಈ ಕೆಳಗಿನವುಗಳಲ್ಲಿ ಯಾವುದಾದ್ರೂ 2ಕ್ಕೆ ಉತ್ತರವನ್ನು ಬರೆಯಿರಿ ಅಂತ ಇದೆ. ಈ 4 ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಯಾವುದು? ಮಹಾವೀರನ ಜೀವನ ಮತ್ತು ಬೋಧನೆಯ ಚರ್ಚಿಸಿ, ಅಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ತಿಳಿಸಿ, ಬ್ರಿಟಿಷರು ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೆಯಿರಿ, ಕರ್ನಾಟಕದ ಏಕೀಕರಣ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿ. 4 ಕೂಡ ಅಪ್ಲೋಡನ್ನು ಮಾಡಿ ನಿಮಗೆ ವಿತ್ ಕೀ ಆನ್ಸರ್ ಕೊಟ್ಟಿದ್ದೆ. ಇದು ಎಕ್ಸಾಮಿಗೆ ಬಂದಿದೆ. ಇದು ನಮಗೆ ಸಂತೋಷ. ನಿಮಗೆ ಹೇಗೆ ಅನಿಸಿದೆಯೋ ಗೊತ್ತಿಲ್ಲ. ಯಾರು ಕೂಡ ಕಮೆಂಟ್ ಮಾಡಿಲ್ಲ ಸರ್ ಭಾಳ ಹೆಲ್ಪ್ ಆಯಿತು ಅಂತ. ಎನಿಹೌ, ಅದು ನಿಮ್ಮ ಆಯಿತಾ ಏನಂತೀರ ಗ್ರೋತ್. ಪಾರ್ಟ್ ಡಿ ಯಲ್ಲೂ ಕೂಡ ಅಷ್ಟೇ ವಿದ್ಯಾರ್ಥಿಗಳೇ 10 ಅಂಕದ ಪ್ರಶ್ನೆಗಳು ಇದ್ದವು. 4 ಪ್ರಶ್ನೆಗಳನ್ನು ಕೊಟ್ಟಿದ್ದರು, ಯಾವುದಾದ್ರೂ 2 ಬರೀರಿ ಅಂತ. ನಾವು ಕೊಟ್ಟಂತಹ ಪ್ರಶ್ನೆಗಳು ಯಾವುದಾದ್ರು ಬಂದಿತ್ತು ಅಂತ ನಾವು ಹೇಳ್ತಾ ಹೋಗ್ತೇನೆ. ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಜೀವನ ವಿವರಿಸಿ, ಇದು ನಾನು ವಿತ್ ಆನ್ಸರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೆ. ಅಕ್ಬರನ ಜೀವನ ಮತ್ತು ಸೈನಿಕ ಸಾಧನೆಗಳನ್ನು ವಿವರಿಸಿ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ವಿ. ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ, ಇದು ಕೂಡ ಅಪ್ಲೋಡನ್ನು ಮಾಡಿ ನಿಮಗೆ ಕೊಟ್ಟಿದ್ವಿ. ಹೌದಲ್ವಾ? ಇನ್ನೂ ಏನು ಮಾಡಬೇಕು, ನಮ್ಮ ಕೈಯಿಂದ ಆದಷ್ಟನ್ನೆಲ್ಲ ಮಾಡಿಕೊಟ್ಟಿದ್ವಿ. ನೆಕ್ಸ್ಟು ಕೆಳಗಿನ ಘಟನೆಗಳನ್ನು ಕಾಲಕ್ರಮವಾಗಿ ಬರೆಯಿರಿ ಅಂತಿದೆ. ಮೊದಲನೇ ಅಥೆನ್ಸ್ ಯುದ್ಧ, ಇದು ಕೂಡ ನಾವು ನಿಮಗೆ ಮಾಡಿಕೊಟ್ಟಿದ್ವಿ ಸರ್. ಸೂಚನೆಗುಣವಾಗಿ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಇದೆ. 5x2 10 ಅಂಕಗಳಿಗೆ. ನಿಮಗೆ ಒದಗಿಸಿರುವ ಭಾರತದ ಭೂಪಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ ವಿವರಣೆಯನ್ನು ಬರೆಯಿರಿ ಅಂತ ಇದೆ. ಪಾಟಲಿಪುತ್ರ, ಹಳೆಬೀಡು, ಬಿಜಾಪುರ, ಕಲ್ಕತ್ತಾ, ದಂಡಿ ಎಲ್ಲವೂ ಕೂಡ ನಾನು ನಿಮಗೆ ಕೊನೆಯ ದಿನ ಇದನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಹೌದಲ್ವಾ? ಏನೇ ಧನ್ಯವಾದಗಳು. ನಿಮ್ಮ ಪ್ರೀತಿ ಹೀಗೆ ಇರಲಿ ನಮ್ಮ ಜೊತೆ. ಗಾಡ್ ಬ್ಲೆಸ್ ಯು ಆಲ್. ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಸಂಪೂರ್ಣವಾಗಿ ಅಪ್ಲೋಡ್ ಮಾಡುವ ಕಾರಣ ಇಷ್ಟೇ. ನಮ್ಮ ರಿಪೀಟರ್ಸ್ ಅಲ್ಲ, ಏನಂತೀರ ತಗೊಳ್ಳು, ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳಿಗೆ ಇವೆಲ್ಲವೂ ಪ್ರಶ್ನೆ ಪತ್ರಿಕೆಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತವೆ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ. ಧನ್ಯವಾದಗಳು. ನಮ್ಮ